ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ನಿಮಗೆ ತಮ್ಮನೇಲಿ ನೋಡಿರ್ತೀರಾ, ಗೊತ್ತಾಗಿರುತ್ತೆ. ಎಸ್, ಅದೇ ವಿಷಯಕ್ಕೋಸ್ಕರನೇ ಮಾಡ್ತಿರೋದು. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಖಂಡಿತ ವಿಡಿಯೋ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಮಂಗಳವಾರದ ವಿಡಿಯೋ, ಅಂದರೆ ಜುಲೈ 22 ಡೇಟ್. ಇವತ್ತು ಬೆಳಗ್ಗೆನೇ ಆಗಲೇ ಬಂದೆ ಅಂಗಡಿಗೆ. ಇವಾಗ ಟೈಮ್ ಬಂದು 11:30 ಆಗಿದೆ. ನಾನು ಅಂಗಡಿಗೆ ಬಂದು ಆಗಲೇ 1 ಅವರ್ಗೂ ಜಾಸ್ತಿ ಆಯಿತು. ಮಾಮೂಲಿ ಬಂದ ತಕ್ಷಣ ಅಂಗಡಿದು ಕೆಲಸಗಳಿರುತ್ತೆ ನನಗೆ. ಕಸ ಗುಡಿಸೋದು, ಬಾಗಿಲಿಗೆ ನೀರು ಹಾಕೋದು, ಮತ್ತು ಕೆಲವೊಂದೆಲ್ಲ ಬಟ್ಟೆಗಳೆಲ್ಲ ಮಡ್ಚಿಟ್ಟಿರಲಿಲ್ಲ ರಾತ್ರಿ, ಹಾಗೆ ಹೋಗ್ಬಿಟ್ಟಿದ್ದೆ, ಲೇಟ್ ಆಯಿತು ಅಂತ ಅದೆಲ್ಲ ಫೋನ್ ಮಾಡಿಟ್ಟೆ. ಅದಾದಮೇಲೆ ಪೂಜೆ ಮಾಡೋದು, ಇಷ್ಟು ಕೆಲಸ ಆಯಿತು. ಅದಾದಮೇಲೆ ಸುಮ್ಮನೆ ಕೂತಿದ್ದೆ ನಾನು. ಅಂದರೆ ಪೂಜೆ ಮಾಡಿದ್ನಲ್ವ, ಒಂದು 5 ನಿಮಿಷ ಕೂತ್ಕೊಳ್ಳೋಣ ಸುಮ್ಮನೆ ಅಂತ ಕೂತ್ಕೊಂಡಿದ್ದೆ. ಯಾಕಂದರೆ ಆಮೇಲೆ ನಾನು ಕೂತ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ಕೂತಿದ್ದಾಗ ಮಾಮೂಲಿ ಮೆಸೇಜ್ ಬಂತಲ್ಲ ಅಂತೇಳಿ ನಾನು ಜಸ್ಟ್ ಮೆಸೇಜ್ನ ಓಪನ್ ಮಾಡಿ ನೋಡಿದೆ. ಆಹಾ, ಬೆಳಗ್ಗೆನೇ ಫುಲ್ ಖುಷಿ ನನಗೆ. ದೇವರೇ ಆಶೀರ್ವಾದ ಮಾಡಿಬಿಟ್ಟು ನಾನು ಅನಿಸ್ಬಿಡ್ತು. ಯಾಕಂದರೆ ಅವಾಗ ತಾನೇ ಪೂಜೆ ಮಾಡಿ ಕೂತಿದ್ದು. ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಅಂದರೆ ಗೊತ್ತಿತ್ತು ಯಾವಾಗ್ಲೂ 21ರಿಂದ 26 ಒಳಗಡೆ ಎಲ್ರಿಗೂ ಪೇಮೆಂಟ್ ಬರೋದು. ಸೊ ನನಗೂ ಹಾಗೆ ಬರ್ತಿದ್ದು ಮೊದಲು ಕೂಡ. ಸೊ ನಾನು ಅದು ಮರ್ತೇ ಬಿಟ್ಟಿದ್ದೀನಿ, ಡೇಟು ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಸುಮ್ಮನೆ ಮೆಸೇಜ್ ಓಪನ್ ಮಾಡಿದೆ. ಅಂದರೆ ನನಗೆ ಪೋಸ್ಟ್ ಆಫೀಸಿಂದ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಪೋಸ್ಟ್ ಮಾಡಿರ್ತೀವಲ್ಲ ನಾವೆಲ್ಲ, ಅದರದ್ದೆಲ್ಲ ಮೆಸೇಜ್ಗಳು ಟ್ರ್ಯಾಕಿಂಗ್ ಎಲ್ಲ ಇರುತ್ತಲ್ಲ, ಅದಿರ್ಬೋದು ಅಂತ ಓಪನ್ ಮಾಡಿದೆ. ಅದು ಕೂಡ ಚೆಕ್ ಮಾಡ್ತೀನಿ ನಾನು. ಸೊ ಫುಲ್ ಖುಷಿಯಾಗೋಯ್ತು. ಬೆಳಗ್ಗೆನೇ ಯಾರ್ದಾದ್ರೂ ಅಕೌಂಟಿಗೆ ಇದಕ್ಕಿದ್ದಂಗೆ ದುಡ್ಡು ಬಂದಿದೆ ಅಂತ ಗೊತ್ತಾದರೆ ಖುಷಿ ಆಗಲ್ವಾ? ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಂದೆ. ಹೌದು, ಇವತ್ತು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ. ಇದು ನಂದು 4ನೇ ಪೇಮೆಂಟು. ಇವಾಗ ಅನ್ನಿಸ್ತಾ ಇದೆ ನನಗೆ, ನನ್ನ ಸಬ್ಸ್ಕ್ರೈಬರ್ಗಳು ಪಾಪ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಸ್ಟಾರ್ಟಿಂಗಲ್ಲಿ. ಅಂದರೆ ನಾನು ಯಾವಾಗ ವೀಡಿಯೋಗಳೆಲ್ಲ ಸ್ಟಾಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲಿಲ್ಲ, ಅವಾಗ ತುಂಬ ಜನ ಹೇಳಿದ್ರು, ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ, ಯಾಕೆ ನಿಲ್ಲಿಸಿದ್ದೀರಾ, ವೀಡಿಯೋಸ್ ಹಾಕಿ ನೀವು ರೆಗ್ಯುಲರಾಗಿ, ನಿಲ್ಸಕ್ಕೆ ಹೋಗಬೇಡಿ ಸಿಸ್ಟರ್, ಏನೇ ಬ್ಯುಸಿ ಇದ್ದರೂ 1-2 ವೀಡಿಯೋ ಮಾಡೋಕ್ಕೆ ಅಂತ. ಇವಾಗ ಅನ್ನಿಸ್ತಿದೆ ಅವ್ರ ಮಾತೆಲ್ಲ ಕೇಳಬೇಕಾಗಿತ್ತು ನಾನು ಅವಾಗ ಅಂತ. ಕೇಳಬಾರ್ದು ಅಂತ ಏನಲ್ಲ, ಬಟ್ ಟೈಮ್ ಇಲ್ಲ ನನಗೆ. ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಕರೆಕ್ಟಾಗಿ ನಿದ್ದೆ ಮಾಡಿದೆ, ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದಿದೆ ನನಗೆ. ಈ ಸಿಚುಯೇಷನ್ ಈ ಥರ ಇದ್ದಿದ್ದು. ಬಟ್ ಇವಾಗ ಬಂದಿರೋ ಅಮೌಂಟ್ ಏನಪ್ಪ ಅಂದರೆ, ನಾನು ಏನು ಹಳೆ ವೀಡಿಯೋಗಳಿತ್ತು, ಹಳೆ ವೀಡಿಯೋಗಳೇ ರನ್ ಆಗಿರೋದು. ನಾನು ಯಾವುದು ಹೊಸ ವೀಡಿಯೋಗಳು ಹಾಕಿದ್ದೀನಿ, ಅದರಲ್ಲಿ ಜಾಸ್ತಿ ಏನು ರನ್ ಆಗಿಲ್ಲ. ಬಟ್ ಹಳೆ ವೀಡಿಯೋಗಳು ರನ್ ಆಗಿರೋದ್ರಿಂದನೇ ನನಗೆ ಪೇಮೆಂಟ್ ಬಂದಿರೋದು. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಇವಾಗ ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್, ಇನ್ಮೇಲಂತೂ ಅಟ್ಲೀಸ್ಟ್ ವಾರಕ್ಕೆ 2 ಹಾಕೋದಾದ್ರೂ ಪರವಾಗಿಲ್ಲ. ಖಂಡಿತ ವಾರಕ್ಕೆ 2 ನಾನು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚಿಕ್ಕದಾದ್ರೂ ಒಂದು 10 ನಿಮಿಷದ್ದೇ ಆದ್ರೂ 2 ಪರವಾಗಿಲ್ಲ ಹಾಕ್ತೀನಿ. ಯಾಕಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳನ್ನ ಗೇನ್ ಮಾಡ್ಕೊಳ್ಳೋದು ಅಂದರೆ ಅದೇನು ಈಸಿ ಮಾತಲ್ಲ. ಯಾರೂ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಅವರ ಒಂದು ಮಾತಿಗೆ ಬೆಲೆ ಕೊಡಬೇಕಲ್ವ ನಾನು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಇನ್ಮೇಲೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದು ಸಿಂಪಲ್ ವ್ಲಾಗ್ ಆದರೂ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಅಮೌಂಟ್ ಎಷ್ಟು ಬಂದಿದೆ ಅಂತ ಕೇಳ್ತೀರಾ, ನನಗೆ ಗೊತ್ತು. ಬಟ್ ಅದು ಯೂಟ್ಯೂಬು ಅದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಡೈರೆಕ್ಟಾಗಿ ಇಷ್ಟು ಅಮೌಂಟ್ ಬಂದಿದೆ ಅಂತ ಯಾರಿಗೂ ಕೂಡ ಹೇಳೋ ಆಗಿಲ್ಲ. ಸೊ ನಾನು ಇಲ್ಲಿ ತನಕ ಯಾರಿಗೂ ಹೇಳಿಲ್ಲ ಆ ಥರ. ಅಂದರೆ ಇಲ್ಲೆಲ್ಲ ಹೇಳ್ಕೊತೀವಿ, ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಹಂಗೆ ನಿಮ್ಗೆಲ್ರಿಗೂ ಗೊತ್ತಾಗೋ ಥರ ಈಸಿಯಾಗಿ ಹೇಳ್ತೀನಿ. ಅಂದರೆ ಇವಾಗಿನ ಗೋಲ್ಡ್ ರೇಟು ನಿಮ್ಗೆಲ್ರಿಗೂ ಗೊತ್ತಿದೆ, ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಹೇಳಿ. ಆ ಗೋಲ್ಡ್ ರೇಟಲ್ಲಿ, ಇವಾಗಿರೋ ಗೋಲ್ಡ್ ರೇಟಲ್ಲಿ ವಿತ್ ಮೇಕಿಂಗ್ ಚಾರ್ಜಸ್ಸು ಮತ್ತು ವೇಸ್ಟೇಜ್ ಎಲ್ಲ ಸೇರಿಸಿ 1.5 ಗ್ರಾಮಷ್ಟು ಚಿನ್ನ ತೊಗೋಬೋದು. 1ರಿಂದ 1.5 ಗ್ರಾಮು. ಅಂದರೆ ಒಂದೊಂದು ಕಡೆ ಒಂದೊಂದು ಇದಿರುತ್ತೆ, ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜ್ ಎಲ್ಲ. 1.5 ಗ್ರಾಮ್ ಅಂತ ಅಂದ್ಕೊಳ್ಳಿ, ಹತ್ತತ್ರ 1.5 ಗ್ರಾಮಷ್ಟು ಚಿನ್ನ ತೊಗೋಬೋದು. ಅಷ್ಟು ಬಂದಿದೆ ನನಗೆ. ಬಟ್ ಖುಷಿ ನನಗಿದು ದೊಡ್ಡ ಅಮೌಂಟೇ. ಯಾಕೆ ಗೊತ್ತಾ, ನಾನು ವೀಡಿಯೋಸೇ ಮಾಡಿಲ್ಲ, ಕರೆಕ್ಟಾಗಿ ವೀಡಿಯೋಗಳನ್ನೇ ಹಾಕಿಲ್ಲ. ವೀಡಿಯೋ ಹಾಕ್ತೇನೆ ಇದ್ದರೂ ನನ್ನ ಹಳೆ ವೀಡಿಯೋಗಳಲ್ಲೇ ರನ್ ಆಗಿ ನನಗೆ ಅಮೌಂಟ್ ಬಂದಿರೋದ್ರಿಂದ ನನಗಿದು ಸ್ವಲ್ಪ ದೊಡ್ಡ ಅಮೌಂಟೇ. ಸೊ ಖುಷಿ ಆಯಿತು. ಇನ್ಮೇಲೆ ಬಿಡಲ್ಲ, ಇನ್ಮೇಲೆ ನಾನು ಮಾಡ್ತೀನಿ. ನನಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಅವಾಗೆಲ್ಲ ಹೇಳಿದರು, ಏನಂತ ಗೊತ್ತಾ ಸಿಸ್ಟರ್, ಕೆಲವರು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಮಾನಿಟೈಸೇಷನ್ ಆನ್ ಆಗಲ್ಲ ಪಾಪ, ಎಷ್ಟು ಸ್ಟ್ರಗಲ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ಗಳು ಬರ್ತಿರಲ್ಲ. ಸೊ ನಿಮ್ಮದು ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ನೀವು ವೀಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮದು ಆಲ್ರೆಡಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ನನಗೆ 5600 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೀವು ಯಾಕೆ ವೀಡಿಯೋ ಮಾಡ್ತಿಲ್ಲ, ವೀಡಿಯೋಸ್ ಮಾಡಾಕಿ, ಅಪರೂಪಕ್ಕಾದರೂ ಒಂದೊಂದು ಮಾಡೋಕ್ಕೆ ಸಿಸ್ಟರ್, ನಿಲ್ಲಿಸ್ಬೇಡಿ. ಆಮೇಲೆ ಅದು ಯೂಟ್ಯೂಬಿಂದ ಕೂಡ ಸ್ಟ್ರೈಕ್ ಬರುತ್ತೆ ತುಂಬ ದಿನ ಹಾಗೆ ಚಾನಲ್ ಏನೂ ವರ್ಕ್ ಆಗಿಲ್ಲ ಅಂದರೆ, ಆ ಥರ ಮಾಡಬೇಡಿ ಅಂತೆಲ್ಲ ಹೇಳಿದರು. ನಾನು ಅದನ್ನು ಅಂದರೆ ಶಾರ್ಟ್ಸ್ ಹಾಕ್ತಿದ್ದೆ ಅಷ್ಟೇ, ಲಾಂಗ್ ವೀಡಿಯೋಸ್ ಯಾವುದು ಹಾಕ್ತಾ ಇರಲಿಲ್ಲ. ಬಟ್ ಇವಾಗ ಅದು ಅನ್ನಿಸ್ತಾ ಇದೆ
ವಾರಕ್ಕೆ ಇನ್ನು ಒಂದಾದರೂ ಸರಿ ಅಥವಾ ಎರಡಾದರೂ ಸರಿ ಟೈಮ್ ಸಿಕ್ಕಾಗ ಒಂದು ವ್ಲಾಗ್ ಅಂತೂ ಮಾಡಿ ಹಾಕ್ತೀನಿ ಖಂಡಿತ. ಸೊ ಇದೊಂದು ಖುಷಿ ವಿಚಾರ ನಿಮಗೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ತುಂಬಾ ಚಿಕ್ಕ ವಿಡಿಯೋ ಆಗಿದೆ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ಮೇಲೆ ನಿಮಗೆಲ್ಲರಿಗೂ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನು ಮುಂದೇನಾದರೂ ಟ್ರೈ ಮಾಡ್ತೀನಿ. ಆ್ಯಂಡ್ ಖುಷಿ ಆಯಿತು. ಇನ್ನು ನನ್ನ ಮನೆಯಲ್ಲೂ ಕೂಡ ಯಾರಿಗೂ ಹೇಳಿಲ್ಲ, ನನ್ನ ಹಸ್ಬೆಂಡ್ಗೂ ಹೇಳಿಲ್ಲ, ನನ್ನ ಅಣ್ಣ ಅಪ್ಪ ಅಮ್ಮ ಯಾರಿಗೂ ಕೂಡ ಹೇಳಿಲ್ಲ. ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಹೇಳ್ತಾ ಇರೋದು. ವೀಡಿಯೋ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಾನು ಅವ್ರಿಗೆಲ್ಲ ಹೇಳ್ತೀನಿ ನಾನು ಇಷ್ಟು ಅಮೌಂಟ್ ಬಂದಿದೆ ಅಂತ. ಖುಷಿ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದು ಸುಮಾರು ಜನ ಕೇಳ್ತಿದ್ದೀರಾ ಸ್ಯಾರಿಗಳ ಬಗ್ಗೆ. ಸ್ಯಾರಿಗಳೆಲ್ಲ ಇದೆ, ಏನು ತಲೆ ಕೆಡಿಸ್ಕೋಬೇಡಿ. ಅಂಗಡಿಗೆ ಬರೋರು ದಯವಿಟ್ಟು ಅಂಗಡಿಗೆ ಬಂದುಬಿಡಿ. ಅಂಗಡಿಗೆ ಬಂದರೆ ನಿಮಗೆ ಕಲೆಕ್ಷನ್ಸ್ನ ಜಾಸ್ತಿ ನೋಡಬಹುದು. ಹಾಗೆ ವೀಡಿಯೋಸ್ನೇ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ವೀಡಿಯೋಸ್ ಬರಲಿ, ವೀಡಿಯೋಸ್ ನೋಡ್ಕೊಂಡು ಹೋಗೋಣ ಅಂತ ಅನ್ಕೋಬೇಡಿ. ಯಾಕಂದರೆ ವೀಡಿಯೋಸು ಕೆಲವು ಟೈಮು ವೀಡಿಯೋನೇ ಮಾಡೋಕ್ಕಾಗಲ್ಲ ನನಗೆ. ನೆನ್ನೆ ಎಲ್ಲ ನಂಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆಗ ವೀಡಿಯೋ ಮಾಡಿದ್ರು ನಾನು ಅರ್ಜೆಂಟ್ಗೆ ಯಾವ ವೀಡಿಯೋ ಮಾಡ್ಬೋದು ಅದನ್ನ ಮಾಡ್ಕೊತೀನಿ. ಈಗ ಸೀರೆ ಎಲ್ಲ ಓಪನ್ ಮಾಡಿ ತೋರಿಸಿ ಮತ್ತೆ ಫೋಲ್ಡ್ ಮಾಡಿ ಇಡೋಕ್ಕೆ ಅಂಥ ಟೈಮ್ಗೆ ಹೋಗಲ್ಲ. ಯಾವುದು ಈಸಿಯಾಗಿ ಆಗುತ್ತೆ ವೀಡಿಯೋಗೆ ಅದನ್ನು ವೀಡಿಯೋ ಮಾಡ್ತಿದ್ದೀನಿ. ಹಾಗಾಗಿ ಹೇಳ್ತಿದ್ದೀನಿ ನೋಡಿ, ತುಂಬಾ ಕಲೆಕ್ಷನ್ಸ್ ಇದೆ. ಯಾರೂ ತಲೆ ಕೆಡಿಸ್ಕೋಬೇಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗಾರು ಬೇಕು ಅಂದರೆ ಶಾಪ್ಗೆ ಬನ್ನಿ, ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ನೋರು ನನ್ನ ನಂಬರು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಇರುತ್ತೆ ನನ್ನ ನಂಬರು. ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಒಳ್ಳೊಳ್ಳೆ ಸ್ಯಾರಿಗಳು ಒಳ್ಳೊಳ್ಳೆ ಆಫರಲ್ಲಿ ಸಿಗ್ತಾಯಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಅಷ್ಟೇ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ಇದೇ ಥರನೇ ಇರಲಿ. ಥ್ಯಾಂಕ್ ಯು. ನಾವು ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ ಆ್ಯಂಡ್ ಟೇಕ್ ಕೇರ್.